ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಎಂದಿನ ಸುದ್ದಿ. ಏಪ್ರಿಲ್ 15ರಂದು ಬಾಲಗಂಗಾಧರನಾಥ ಶ್ರೀಗಳ ಭೈರವೈಕ್ಯ ಮಂದಿರ ಉದ್ಘಾಟನೆ. ಪ್ರಧಾನಿ ಸ್ವಾಗತಕ್ಕೆ ಸಿದ್ಧತೆ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿದ್ದ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ 15ರಂದು ಲೋಕಾರ್ಪಣೆ ಮಾಡಲಿದ್ದು, ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀಮಠಕ್ಕೆ ಭೇಟಿ ನೀಡಿ ಉದ್ಘಾಟಿಸಲಿರುವ ಹಿನ್ನೆಲೆಯಲ್ಲಿ ಅಂದು ಮಧ್ಯಾಹ್ನ 12 ಗಂಟೆಯವರೆಗೆ ದೇವಾಲಯ ಭೈರವೈಕ್ಯ ಮಂದಿರಕ್ಕೆ ಸಾರ್ವಜನಿಕರ ನಿರ್ಬಂಧವಿದ್ದು, ಆನಂತರ ಪ್ರವೇಶ ಕಲ್ಪಿಸಲಾಗುತ್ತದೆ ಎಂದರು. ಬೆಳಗ್ಗೆ 9 ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಕೋಟ್ನ ಹರ್ಷ ವಿದ್ಯಾಮಂದಿರದ ಸ್ವಾಮಿ ಪರಮಾತ್ಮಾನಂದ ಸರಸ್ವತೀಜಿ ಸೇರಿದಂತೆ ಹಲವು ಸಂತರು, ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಿಯವರು ಶ್ರೀಮಠದ ತಪೋವನದಲ್ಲಿ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದು, ಆನಂತರ ಗೋರಕ್ಷಕರು ತಪಸ್ಸು ಮಾಡಿದ ಜ್ವಾಲಾಪೀಠ ದರ್ಶನ ಮಾಡಲಿದ್ದಾರೆ. ಬಳಿಕ ಕಾಲಭೈರವೇಶ್ವರ ದೇವಾಲಯದಲ್ಲಿ ದೇವರ ದರ್ಶನ ಪಡೆಯುವರು. ಮೂಲ ಮಂದಿರದಲ್ಲಿ ಗುರುಗಳ ದರ್ಶನ ಮಾಡಿದ ನಂತರ ಕ್ರೀಡಾಂಗಣದಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭಕ್ಕೆ ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಮಂದಿರದ ವಿಶೇಷತೆ. ಮಂದಿರದ ಮಧ್ಯದಲ್ಲಿ ಗುರುಗಳು ಐಕ್ಯವಾಗಿರುವ ಸ್ಥಳವಿದೆ. ಸೂಕ್ಷ್ಮ ದೇಹ, ಹೊರಗೆ ಸ್ಥೂಲ ದೇಹವಿದೆ. 5 ಕೋಶಗಳ ಕಲ್ಪನೆಯಲ್ಲಿ ದ್ರಾವಿಡ ಶೈಲಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ. ಅಲ್ಲದೆ ಒಡಿಸ್ಸಾದ ಸೂರ್ಯ ದೇವಾಲಯದ ಮಾದರಿಯ ಶಿಲ್ಪಕಲೆಯನ್ನು ಹೊಂದಿದೆ. ಜೊತೆಗೆ ಹೊಯ್ಸಳ, ಚಾಲುಕ್ಯ ಹಾಗೂ ಗಂಗರ ಕಾಲದ ಶಿಲ್ಪಕಲೆಯನ್ನು ಒಳಗೊಂಡಿದೆ ಎಂದು ಶ್ರೀಗಳು ಮಾಹಿತಿ ನೀಡಿದರು. ಆದಿಚುಂಚನಗಿರಿಯ ಐಕಾನ್ ನವಿಲು ಆಗಿದ್ದು, ಅದೇ ಮಾದರಿಯ ಕಾಣಿಕೆಯನ್ನು ಪ್ರಧಾನಿಗಳಿಗೆ ನೀಡಲಾಗುವುದು. ಶಂಕರ್ ಸ್ಥಪತಿ ಎಂಬ ಶಿಲ್ಪಿಗಳು ಅದನ್ನು ನಿರ್ಮಿಸಿದ್ದಾರೆ. ಕಾಲಭೈರವಸ್ವಾಮಿ ದೇವಾಲಯ ನಿರ್ಮಿಸಿದ ಮುತ್ತಯ್ಯ ಸ್ಥಪತಿಯವರು ಇವರ ಚಿಕ್ಕಪ್ಪನವರಾಗಿದ್ದರು. ವಿಕಾಸಸೌಧ, ಉದ್ಯೋಗಸೌಧ, ಸುವರ್ಣಸೌಧದ ಕಲ್ಲಿನ ವಿನ್ಯಾಸವನ್ನು ಮಾಡಿದ್ದಾರೆ. ಜೊತೆಗೆ ಅಮೆರಿಕದಲ್ಲಿ 75% ದೇವಾಲಯಗಳನ್ನು ಇವರೇ ನಿರ್ಮಿಸಿದ್ದಾರೆ ಎಂದರು. ಕೊರಿಯಾ ಹೆಸರುಗಟ್ಟಾದ ಕಲ್ಲು, ಇಳಕಲ್ಲು, ಕೆಂಪಕಲ್ಲನ್ನು, ಮಾಲೂರಿನ ಸಂತೆಕಲ್ಲನ್ನು ಬಳಸಲಾಗಿದ್ದು, ಮಂದಿರಕ್ಕೆ 80 ಕೋಟಿ ರು ವೆಚ್ಚವಾಗಿದ್ದು, ಹಲವು ಭಕ್ತರು, ದಾನಿಗಳು ಕೊಡುಗೆ ನೀಡಿದ್ದಾರೆ.